ನಮಸ್ಕಾರ, ಸುದ್ದಿ ವಾರ್ತೆಗಳಿಗೆ ಸ್ವಾಗತ. ನಾನು ಶಾಹಿನಾ. ಈಗ ಮುಖ್ಯಾಂಶಗಳು. ಮತಾಂತರ ವಿರುದ್ಧ ಸಿಡಿದ ಜನಾಕ್ರೋಶ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಆಕ್ರಮಣಗಳ ವಿರುದ್ಧ ಸೆಟೆದು ನಿಲ್ಲಲು ಡಾ ಪ್ರಭಾಕರ ಭಟ್ ಕರೆ. ಪ್ರತಿಭಟನೆ ಬೆಂಬಲಿಸಿ ಸುಳ್ಯ ಸುಬ್ರಹ್ಮಣ್ಯದಲ್ಲಿ ಸ್ವಯಂ ಪ್ರೇರಿತ ಬಂದ್. ಪ್ರತಿಭಟನಾ ಮೆರವಣಿಗೆಗೆ ಹರಿದು ಬಂತು ಜನಸಾಗರ. ಸುಳ್ಯ ನಗರದೆಲ್ಲೆಡೆ ಖಾಕಿ ಸರ್ಪಗಾವಲು. ಹೋಟೆಲ್ ಕಾರ್ಮಿಕ ನೀರು ಪಾಲು. ಹಳೆಗೇಟು ಬಳಿ ಪಯಶ್ವಿನಿ ನದಿಯಲ್ಲಿ ಘಟನೆ. ಯುವಕನ ಪತ್ತೆಗಾಗಿ ವ್ಯಾಪಕ ಶೋಧ. ಈಗ ವಾರ್ತೆಗಳ ವಿವರ. ಮತಾಂತರ, ಲವ್ ಜಿಹಾದ್ ಮತ್ತು ಭಯೋತ್ಪಾದನೆ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸೋಮವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಸುಳ್ಯ ಚೆನ್ನಕೇಶವ ದೇವಸ್ಥಾನದ ಮೈದಾನದಲ್ಲಿ ನಡೆದ ಬೃಹತ್ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಧ್ಯ ಕ್ಷೇತ್ರೀಯ ಪ್ರಮುಖ್ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಮಾತನಾಡಿ, ಕದ್ದು ಮುಚ್ಚಿ ಆಕ್ರಮಣ ಮಾಡುವುದನ್ನು ಬಿಟ್ಟು ತಾಕತ್ತಿದ್ದರೆ ನೇರ ಹೋರಾಟಕ್ಕೆ ಬನ್ನಿ ಎಂದು ಸವಾಲಿಸಿದರು. ಇಷ್ಟೊಂದು ಜನ ಸೇರಿರುವ ಈ ಕಾರ್ಯಕ್ರಮವನ್ನು ಅಭೂತಪೂರ್ಣ ಎಂದು ಬಣ್ಣಿಸಿದ ಅವರು, ತನ್ನ 5 ದಶಕಗಳ ಸಂಘಟನೆಯ ಜೀವನದಲ್ಲಿ ಇಷ್ಟೊಂದು ದೊಡ್ಡ ಪ್ರತಿಭಟನೆಯನ್ನು ಎಂದೂ ನೋಡಿಲ್ಲ ಎಂದರು. 1000 ವರ್ಷಗಳ ಆಕ್ರಮಣವನ್ನು ಬೆಟ್ಟಿ ನಿಂತವರು ಈ ದೇಶದ ಹಿಂದೂ ತಾಯಂದಿರು ಎಂದು ಇತಿಹಾಸವನ್ನು ನೆನಪಿಸಿದ ಅವರು, ಹಿಂದೂ ಜೀವನ ಶೈಲಿ ಸಂಸ್ಕೃತಿಗೆ ತೊಂದರೆ ಮಾಡಿದರೆ ಹಿಂದೂಗಳು ಸಹಿಸುವುದಿಲ್ಲ ಎಂದು ಇಂದಿನ ಪ್ರತಿಭಟನೆ ತೋರಿಸಿದೆ. ಈ ದೇಶವನ್ನು ಪಾಕಿಸ್ತಾನ ಮಾಡಲು ಹೊರಟವರಿಗೆ ಉತ್ತರಿಸಲು ಸಶಕ್ತ ಹಿಂದೂ ಸಮಾಜ ಸಿದ್ಧವಿದೆ ಎಂದರು. ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ನಾನು ಹಿಂದೆಂದೂ ನೋಡಿಲ್ಲ. ಸುತ್ತಲೂ ನೋಡಿದರೆ ನಾನೊಬ್ಬನೇ ಬಿಳಿ ತಲೆ ಕೂದಲವನು ಅಂತ ಅನಿಸ್ತೇನೆ ನನಗೆ. ನಾನು ಬೇರೆ ಏನು ಕೆಲಸ ಇಲ್ಲ ನನಗೆ. ಹಿಂದೂ ಸಮಾಜ ಮಲಗಿ ನಿದ್ರಿಸ್ತಾ ಇರ್ಬೇಕಾ? ವಿವೇಕಾನಂದರು ಹೇಳಿದ್ರಲ್ಲ, ಏಳಿ ಎದ್ದೇಳಿ ಗುರಿ ಮುಟ್ಟುವವರೆಗೆ ನಿಲ್ಲದಿರಿ ಅಂತ. ಯಾಕೆ ಹೇಳಿದ್ರು? ಮಲಗಿದ್ದಂತ ಹಿಂದೂ ಸಮಾಜ ಮತ್ತೊಮ್ಮೆ ಎದ್ದು ನಿಲ್ಲಬೇಕು. ಹಿಂದೂ ಸಮಾಜಕ್ಕೆ ಈ ರೀತಿಯ ಆಕ್ರಮಣ ಆದಾಗ, ಅನ್ಯಾಯ ಆದಾಗ, ಅಪಮಾನ ಆದಾಗ ಹೇಳ್ತಾ ಇದ್ದಾನೆ, ಇದು ನನಗೆ ಅಲ್ಲ, ನಮ್ಮ ಇಲ್ಲದಂತ ಒಂದು ಹಿರಿಯರಿಗೂ ಅಲ್ಲ, ನಿಮಗೋಸ್ಕರ ಇರೋದು. ನಿಮ್ಮ ಮಕ್ಕಳು ಮತಾಂತರ ಆದ್ರೆ, ನಿಮ್ಮ ಮಕ್ಕಳ ಮೇಲೆ ಅನ್ಯಾಯ ಆದ್ರೆ ನಾವು ಸುಮ್ಮನೆ ಕೂತ್ಕೋಬೇಕಾ? ನನಗೂ ಗೊತ್ತು, ಪೊಲೀಸ್ ಅಧಿಕಾರಿಗಳೆಲ್ಲ ಚೆನ್ನಾಗೇ ಇದ್ದಾರೆ, ಆದರೆ ಅವರ ಮೇಲೆ ಇದ್ದಾರಲ್ಲ ಅವರು ಅದಕ್ಕೆ ಸಿದ್ಧರಿಲ್ಲ. ಅವರು ರಾಮನ ಹೆಸರಿಟ್ಟುಕೊಂಡಿದ್ದಾರೆ. ರಾಮನ ಯಾವಾಗ ಈ ದೇಶದ ಮೇಲೆ ಆಕ್ರಮಣ ಮಾಡಿದ್ರು? ನಮ್ಮ ಪಠ್ಯಪುಸ್ತಕಗಳು ಹೇಗೆ ಬರೆದಾರೆ? ಅವನು ಸಂಪತ್ತನ್ನು ಜೋಚಿಕೊಂಡು ಹೋಗ್ಲಿಕ್ಕೆ ಅಲ್ಲ, ಅಲ್ಲ ಅಲ್ಲ, ಅದೊಂದು ಸಣ್ಣ ಭಾಗ ಅಷ್ಟೇ. ಅವತ್ತಿನಿಂದ ಇವತ್ತಿನವರೆಗೆ ನಡೀತಾ ಇರುವಂತದ್ದು ಈ ದೇಶವನ್ನು ಮುಸಲ್ಮಾನ್ ದೇಶವನ್ನು ಮಾಡಬೇಕು ಅಂತ ಅವ್ರದ್ದು ಪ್ರಯತ್ನ. ಕ್ರಿಶ್ಚಿಯನ್ರ ಬದಿಯಿಂದ ಕ್ರಿಸ್ತ ಲ್ಯಾಂಡ್ ಮಾಡಬೇಕು ಅಂತ ಹೊರಟಿದ್ದಾರೆ. ಈ ದೇಶಕ್ಕೆ ಬರೀ ಸಂಪತ್ತನ್ನು ಲೂಟಿ ಮಾಡ್ಲಿಕ್ಕೆ ಬಂದಿರೋದಲ್ಲ, ಅದಕ್ಕೋಸ್ಕರ ಮತಾಂತರ ಅವತ್ತಿನ ನಡೀತಾನೆ ಬಂದಿದೆ. ನಿನ್ನೆ ಆದಂತ ಅಪಮಾನ ಏನಿದೆ, ಅತ್ಯಾಚಾರ ಏನಿದೆ, ನಮ್ಮನ್ನು ರಕ್ಷಣೆ ಮಾಡುವಂತ, ಪೋಷಣೆ ಮಾಡುವಂತ, ನಮಗೆ ಧೈರ್ಯ ವಿಶ್ವಾಸದಲ್ಲಿ ರಸ್ತೆಗಳಲ್ಲಿ ನಡೀಲಿಕ್ಕೆ, ನಮ್ಮ ಮನೆಯಲ್ಲಿ ಉಳ್ಕೊಳ್ಳಿಕ್ಕೆ, ನಮ್ಮ ತಂದೆ ತಾಯಿಗಿಂತ ಮಿಕ್ಕಿ ಇರುವಂತ ನಮ್ಮ ಸೈನಿಕರನ್ನು ಕೊಂದ್ರಲ್ಲ, ಅವರು ಕದ್ದು ಮುಚ್ಚಿ ಕೊಂದ್ರಲ್ಲ. ಧೈರ್ಯ ಇದ್ರೆ ಎದುರು ಬನ್ನಿ, ಹೋರಾಟ ಮಾಡೋಣ. ಎಲ್ಲೆಲ್ಲ ಕದ್ದು ಮುಚ್ಚಿ ಸೈನಿಕರನ್ನು ಕೊಲ್ತೀರಾ ನೀವು?
ಇದಕ್ಕೆ ಸರ್ಕಾರದ ಏನು ಉತ್ತರ ಇರ್ಬೋದು? ಮೋದಿಯವರಿಗೆ ಇದಕ್ಕೆ ಏನು ಹೇಳ್ಬೋದು ಅವರು? ಶಾಂತಿ ಮಾರಾಯ, ಶಾಂತಿ ಶಾಂತಿ. ಯಾಕಂದ್ರೆ ಇವನ ಮಗ ಅಲ್ಲಿ ಹೋಗಲಿಲ್ಲ. ಇವನ ಮಗ ಒಬ್ಬ ಸೈನಿಕ ಆಗಿದೆ, ಇವನ ಹಳ್ಳಿಯ ಸೈನಿಕ ಆಗಿದ್ದಿದ್ರೆ ಅಳ್ತಾ ಇರ್ಲಿಲ್ವಾ? ಮೊನ್ನೆ ಅಳ್ಳಿಲ್ವಾ ಇವರು? ಈಗ ಮತ್ತೊಮ್ಮೆ ಅಳ್ತಾ ಇರ್ಲಿಲ್ವಾ ಇವರು? ಯಾರ್ಯಾರ ಮಕ್ಕಳು ಏರು ಬಿದ್ದು ಎಲ್ಲಿ ಬಿದ್ದು ಸತ್ತು ಹೋಗಲಿ ಅಂತ ಯೋಚನೆ ಮಾಡ್ತಾ ಇರುವಂತ ಸರ್ಕಾರನ ಇದು. ಈ ದೇಶದ ಹಿಂದೂ ಸಮಾಜಕ್ಕೆ ಸಂದೇಶ ನೀಡಿದ ಹಿರಿಮೆ ದಕ್ಷಿಣ ಕನ್ನಡ ಜಿಲ್ಲೆಯ ತುತ್ತ ತುದಿಯಲ್ಲಿರುವ ಸುಳ್ಯಕ್ಕೆ ಸಲ್ಲುತ್ತದೆ. ಸುಳ್ಯದಿಂದ ಆರಂಭವಾದ ಹಿಂದೂ ಜಾಗೃತಿ ಅಭಿಯಾನ ದೇಶದಲ್ಲಿ ಸಂಚಲನ ಮೂಡಿಸಿದೆ ಎಂದು ಹೇಳಿದವರು, ಶಾಂತಿಯ ಹೆಸರಿನಲ್ಲಿ ಹಿಂದೂ ಸಮಾಜವನ್ನು ಮೋಸ ಮಾಡಲಾಗಿದೆ. ಹಿಂದೂ ಸಮಾಜ ತನ್ನ ರಕ್ಷಣೆಗಾಗಿ ಯಾವುದೇ ಕೇಸು ಅಥವಾ ಜೈಲು ಶಿಕ್ಷೆಗೂ ಹೆದರುವುದಿಲ್ಲ. ಮತಾಂತರ, ಲವ್ ಜಿಹಾದ್, ಭಯೋತ್ಪಾದನೆ ವಿರುದ್ಧ ಹಿಂದೂ ಸಮಾಜದ ಸಮರ ನಿರಂತರ ಎಂದರು. ಈ ದೇಶದ ಹಿಂದೂ ಸಮಾಜ ಇಲ್ಲಿನ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮದವರಿಗೆ ತಮ್ಮ ಆರಾಧನಾ ಕೇಂದ್ರಗಳನ್ನು ನಿರ್ಮಿಸಲು ಅವಕಾಶ ಕೊಟ್ಟಿದೆ. ನಮ್ಮ ನೆಲದಲ್ಲಿ ಅವಕಾಶ ಪಡೆದು ಇಲ್ಲಿ ದೇಶ ವಿರೋಧಿ ಕೆಲಸ ಮಾಡಲಾಗುತ್ತಿದೆ. ಇದನ್ನು ಸಹಿಸುತ್ತಿರುವುದು ಸರಿಯಲ್ಲ. ಹಿಂದೂಗಳ ಔದಾರ್ಯ ದೌರ್ಬಲ್ಯವಲ್ಲ ಎಂದು ಎಚ್ಚರಿಸಿದರು. ಆಕ್ರಮಣಗಳ ವಿರುದ್ಧ ಹಿಂದೂ ಸಮಾಜ ಸೆಟೆದು ನಿಲ್ಲಬೇಕು ಎಂದವರು ಮನವಿ ಮಾಡಿದರು. ಅವಳು 15 ವರ್ಷದಿಂದ ಪ್ರೀತಿ ಮಾಡಿಕೊಂಡಿದ್ದ ಆ ಮುಸಲ್ಮಾನ್ ಹುಡುಗನ ಮದುವೆ ಆಗಲಿ ಮತಾಂತರ ಹೇಗಾಗ್ತೀರಾ ನೀವು? ಒಂದು ದೊಡ್ಡ ಒಂದು ಷಡ್ಯಂತರ ಈ ದೇಶದಲ್ಲಿ ನಡೀತದೆ. ಲವ್ ಜಿಹಾದಿನ ಹೆಸರಿನಲ್ಲಿ ಈ ರೀತಿ ಮೋಸ ವಂಚನೆಗಳು ಮಾಡ್ತಾ ಮಾಡ್ತಾ ನಮ್ಮ ಹುಡುಗಿಯರನ್ನು ಹಾರಿಸಿಕೊಡುವಂತ ಪ್ರಯತ್ನ ನಡೀತದೆ. ಸರಿ, ಎಲ್ಲಾ ಡೋಂಗಿ ಪ್ರೀತಿ ಹಿಂದೂ ಹುಡುಗಿಯರ ಮೇಲೆ ಮಾತ್ರ, ಅವರಿಗೆ ಮುಸಲ್ಮಾನ ಹುಡುಗಿಯರ ಬಗ್ಗೆ ಬರಲಿಲ್ಲ. ಉಪ್ಪಿನಂಗಡಿಯಲ್ಲಿ ಕೆಲವು ವರ್ಷಗಳ ಮೊದಲು ಈ ರೀತಿ ಅನ್ಯಾಯ ಆದಾಗ ಒಂದು ಪ್ರತಿಭಟನೆ ಸಭೆ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾರೆ. ನಿಶ್ಚಯ ಮಾಡಿ ಆದ ಮೇಲೆ ಅದಕ್ಕೋಸ್ಕರ ನಾನು ಭಾಷಣದಲ್ಲಿ ಹೇಳಿದೆ, ನಾನು ಹೇಳಿದೆ, ನೀವು ಯಾಕೆ ನಮ್ಮ ಹಿಂದೂ ಹುಡುಗಿಯರ ಮೇಲೆ ಯಾಕೆ ಆಕ್ರಮಣ ಮಾಡಲಿಕ್ಕೆ ಹೋಗ್ತೀರಾ? ನಿಮಗೆ ಒಂದು ಸ್ವಲ್ಪ ನಿಮ್ಮ ಮುಖದ ಬುರುಕ ಹೀಗೆ ತೆಗೆದು ಹೌದಲ್ವ ಚಂದ ಇದ್ದಾಳಲ್ಲ ನೋಡಿ ಮಾರ್ಯಾರೆ, ಏನದಲ್ಲಿ ಎಚ್ಚರಿಕೆ, ಜಾಗ್ರತೆ. ಇದು ಎಚ್ಚರಿಕೆ ಮಾತು ಮತ್ತೆ ಹೇಳ್ತಾ ಇದ್ದೆ ನಾನು. ಇದು ತುಂಬಾ ದಿವಸ ಹೀಗೆ ಮುಂದಕ್ಕೆ ಹೋಗುದಿಲ್ಲ. ಇದು ನನ್ನ ಮೇಲೆ ಕೇಸ್ ಹಾಕಿದ್ರು. ತಲೆಗೆ ಹೆದರಿ ಬಂದು ಕಳೆದ 50 ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇಲ್ಲ. ಸೀತಣ್ಣನ ಹಾಗೆ ನಾನು ಹಾಗೆ ಏನು ತಲೆಬಿಸಿ. ಈ ದೇಶದಲ್ಲಿ ಕ್ಷಾತ್ರ ಭಾವಗಳ ನಿರ್ಮಾಣ ಆಗಿರುವುದು ಹಾಗೆ. ಹಿಂದೂ ಹೆದರಿ ಓಡ್ಲಿಕ್ಕಿಲ್ಲ. ಹಿಂದೂ ಎದುರಿಸುವಂತ ಸಾವಿರ ವರ್ಷದಲ್ಲಿ ಎಂತೆಂಥ ಗುಂಡಗಳು ಬಂದಾಗಲೂ ಅವರನ್ನು ಎದುರಿಸಿದವಲ್ಲ ನಾವು. ಈಗ ಮಜಾ ಆಗಿದೆ. ಈಗ ಗುಂಡ ಯಾರು ಅಂತ ಕೇಳಿದ್ರೆ ನಮ್ಮ ಕಾರ್ಯಕರ್ತರು. ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಬೇಡಿ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದವರು, ಹಿಂದೂ ಜೀವನ ಮೌಲ್ಯವನ್ನು ಉಳಿಸುವುದರಿಂದ ಸಮಾಜವನ್ನು ಉಳಿಸಬಹುದು. ಆಶೆ ಆಮಿಷೆ ಬೆದರಿಕೆಗಳಿಂದ ಮತಾಂತರಗೊಂಡವರನ್ನು ಮರಳಿ ಮಾತೃಧರ್ಮಕ್ಕೆ ಕರೆತರುವ ಘರ್ ವಾಪಸ್ಸಿಗೆ ಬೆಂಬಲ ವ್ಯಕ್ತಪಡಿಸಿದರು. ವಿಶ್ವ ಹಿಂದೂ ಪರಿಷತ್ನ ಸುಳ್ಯ ಪ್ರಖಂಡದ ಅಧ್ಯಕ್ಷ ಗಣಪತಿ ಭಟ್ ಮಜಿಗುಂಡಿ, ಹಿಂದೂ ಜಾಗರಣ ವೇದಿಕೆಯ ಸುಳ್ಯ ತಾಲೂಕು ಸಮಿತಿ ಸಂಚಾಲಕ ಜಯಂತ್ ಮಡಪಾಡಿ ವೇದಿಕೆಯಲ್ಲಿದ್ದರು. ನಾ ಸೀತಾರಾಮ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎಟಿ ಕುಸುಮಾದರ ಕಾರ್ಯಕ್ರಮ ನಿರೂಪಿಸಿದರು. ಹಿಂದೂಗಳನ್ನು ಕೆಣಕಿದರೆ ಪರಿಣಾಮ ನೆಟ್ಟಗಿರದು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಂಗಳೂರು ವಿಭಾಗ ಕಾರ್ಯನಿರ್ವಾಹಕ ನಾ ಸೀತಾರಾಮ ಎಚ್ಚರಿಸಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಸುಳ್ಯದಲ್ಲಿ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಿಂದೂಗಳ ಪರ ಭಾಷಣ ಮಾಡಿದರೆ ಅದು ಕೋಮವಾದ ಎಂದು ಹೇಳುವ ಬುದ್ಧಿಜೀವಿಗಳು ಈ ದೇಶದಲ್ಲಿ ನಡೆಯುತ್ತಿರುವ ಮತಾಂತರದ ವಿರುದ್ಧ ಧ್ವನಿ ಎತ್ತಲಿ ಎಂದರು. ಪ್ರತಿಭಟನೆಗೆ ಸಹಕರಿಸಿದ ಹಿಂದೂ ವರ್ತಕರಿಗೆ, ರಿಕ್ಷಾ ಚಾಲಕ ಮಾಲಕರಿಗೆ, ಟೂರಿಸ್ಟ್ ವಾಹನ ಚಾಲಕ ಮಾಲಕರಿಗೆ ಕೃತಜ್ಞತೆ ಸಲ್ಲಿಸಿದ ಅವರು, ರಾಷ್ಟ್ರಘಾತುಕರಿಗೆ ಉತ್ತರಿಸಲು ಈ ಸಭೆ ಸಾಂಕೇತಿಕ. ಮುಂದೆ ಭಯೋತ್ಪಾದನೆ, ಮತಾಂತರ ಮತ್ತು ಲವ್ ಜಿಹಾದ್ ವಿರುದ್ಧ ಸಂಘಟಿತ ಹಿಂದೂ ಸಮಾಜ ಹೋರಾಟ ಮುಂದುವರಿಯಲಿದೆ ಎಂದು ಹೇಳಿದರು. ಅವತ್ತು ಹಿಂದೂ ಸಮಾಜದ ಧಾರ್ಮಿಕ ವಿಶ್ವ ನಾಯಕನೆನಿಸುವಂತ ಸಂತ ಅವಸರ ಮೂಲಗಳಲ್ಲಿ ಉತ್ತರ ಕೊಟ್ಟಿದ್ದೇವೆ ಬಂಧುಗಳೇ. ಇರುವುದು ನಮ್ಮಲ್ಲಿ ನೂರಾರು ಕೇಸುಗಳನ್ನು ಹಾಕೊಂಡಿದ್ದೇವೆ. ಲಕ್ಷಾಂತರ ರೂಪಾಯಿಗಳ ನಮಗೆ ಆಸ್ತಿ ಪಾಸ್ತಿಗಳನ್ನು ನಾವು ನಷ್ಟ ಮಾಡಿಕೊಂಡಿದ್ದೇವೆ, ಕಷ್ಟ ಬಂದಿದ್ದೇವೆ. ಯಾವುದಕ್ಕೋಸ್ಕರ? ಈ ದೇಶಕ್ಕೋಸ್ಕರ, ಈ ಮಣ್ಣಿಗೋಸ್ಕರ, ಈ ಸಂಸ್ಕೃತಿಗೋಸ್ಕರ, ಹಿಂದುತ್ವಕ್ಕೋಸ್ಕರ ಮತ್ತೊಮ್ಮೆ ಬಲಿದಾನಕ್ಕೂ ಸಿದ್ಧ ಆಗಿದ್ದೇವೆ ಬಂಧುಗಳೇ, ಬಲಿದಾನಕ್ಕೂ ಸಿದ್ಧ ಆಗಿದ್ದೇವೆ.
ಇತಿಷ್ಟರು ದುರ್ಲರು ಹಿಂದೂಗಳ ಅನ್ನ ತಿಂದು ಹಿಂದೂಗಳ ನೆಲದಲ್ಲೇ ಹಿಂದೂಗಳನ್ನು ಕೆಣಕುವಂತ, ಹಿಂದೂಗಳಿಗೆ ಅಪಮಾನ ಮಾಡಲು ಹೊರಟಿರ್ತಕ್ಕಂಥ ಧೂರ್ತರಿಗೆ, ಅವರನ್ನು ಬೆಂಬಲಿಸುವವರಿಗೆ, ಧೂರ್ತರಿಗೆ ಮತ್ತು ಅವರನ್ನು ಬೆಂಬಲಿಸುವಂತ ಎಲ್ಲ ಕಟುಕರಿಗೆ, ಬಂಧುಗಳೇ, ಪ್ರತಿಭಟನಾ ಕಾರ್ಯಕ್ರಮಕ್ಕೆ ವಿಚಾರ ಮುಗಿಯುವುದಿಲ್ಲ. ಸುಳ್ಯದ ಮೂಲೆಗಳಲ್ಲಿ ಪ್ರತಿಯೊಂದು ಹಿಂದೂ ಮನೆಯಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ವ್ಯವಹಾರದಲ್ಲಿ, ನಮ್ಮ ವಿಚಾರದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಇಂಥ ದುರುಳರಿಗೆ, ಧೂರ್ತರಿಗೆ ಇದನ್ನು ನಾವು ತೋರಿಸಿಕೊಡಬೇಕಾಗಿದೆ. ಏನೋ ಇವತ್ತು ವಿದ್ಯಾರ್ಥಿ ದೆಸೆ ವಯಸ್ಸು, ಕಾಲೇಜಿಗೆ ಸಮವಸ್ತ್ರದೊಂದಿಗೆ ಸ್ಕಾರ್ಫ್ ಹಾಕದೆ ಹೋಗಲಾಗದಿದ್ದರೆ ಅಂತವರು ಸರ್ಕಾರಿ ಶಾಲಾ ಕಾಲೇಜುಗಳಿಗೆ ಹೋಗುವ ಅಗತ್ಯವಿಲ್ಲ. ಧಾರ್ಮಿಕ ಭಾವನೆಗಳಿಗೆ ಅಡ್ಡಿಯಾಗದ ಧಾರ್ಮಿಕ ಕೇಂದ್ರಗಳಲ್ಲಿಯೇ ಶಿಕ್ಷಣ ಪಡೆಯಲಿ ಎಂದು ಅವರು ಹೇಳಿದರು. ನಾಯಿ ಕೊಡೆಗಳಿಗೆ ಇವತ್ತು ಅನ್ಯ ದೇಶಗಳ ಹಣದ ಪ್ರವಾಹದಿಂದ ಇಲ್ಲಿ ತಲೆ ಎತ್ತಿರ್ತಕ್ಕಂಥ, ಕೇವಲ ಸುಳ್ಯ ಮಾತ್ರ ಅಲ್ಲ, ಜಿಲ್ಲೆಯಾದ್ಯಂತ ತಲೆ ಎತ್ತಿರ್ತಕ್ಕಂಥ ಇಂಥ ದುಷ್ಟ ಶಕ್ತಿಗಳ ಮೊಬೈಲ್ ಅಂಗಡಿಗಳ ಬಗ್ಗೆ ಬಹಳ ಎಚ್ಚರಿಕೆ ನೆಟ್ಟಿಕೊಳ್ಳಿ. ಹಿರಿಯರು ಮಾರ್ಗದರ್ಶನ ಮಾಡುತ್ತಾರೆ. ಏನೋ ಹಿಂದೂ ವಿದ್ಯಾರ್ಥಿನಿಯರಿಗೆ, ಯುವತಿಯರಿಗೆ ಉಚಿತವಾಗಿ ಮೊಬೈಲ್ ಸಿಮ್ಗಳನ್ನು ಕೊಡುವುದಕ್ಕೋಸ್ಕರ ಅವರ ಫೋಟೋಗಳನ್ನ, ಅವರ ಮಾಹಿತಿಯನ್ನು ಸಂಗ್ರಹ ಮಾಡತಕ್ಕಂಥ ನಿಮ್ಮ ಮುಠಾಳತನಕ್ಕೆ ನೀವೇನಾದರೂ ಬದುಕಬೇಕು ಅಂತಿದ್ರೆ, ಒಳ್ಳೆಯವರಾಗಿ ಜೀವನ ಮಾಡಬೇಕು ಅಂತಿದ್ರೆ ಹಿಂದೂ ಸಮಾಜ ತೆರೆದ ಹೃದಯದಿಂದ ನಿಮಗೆ ಸಹಕಾರ ಇದೆ. ಆದರೆ ಇನ್ನೇನಾದರೂ ಇಂಥ ಕೆಟ್ಟ ಚಾಳಿಗೆ ಕೈ ಇಕ್ಕಿದ್ರೆ ನಿಮ್ಮ ಹೆಡಮುರಿಯನ್ನ ಕಟ್ಟಿ ಇಂಥ ಧೂರ್ತ ಮತಾಂಧರಿಗೆ ಸುಳ್ಯದ ನೆಲದ ಒಳಗೆ ಒಂದಿಂಚು ಜಾಗವನ್ನು ಕೊಡಲು ಈ ಹಿಂದೂ ಸಮಾಜ ಅವಕಾಶವನ್ನು ಮಾಡಿಕೊಡಲಾರದು. ಮತಾಂತರ, ಲವ್ ಜಿಹಾದ್ ಮತ್ತು ಭಯೋತ್ಪಾದನೆ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಗೆ ಜನಸಾಗರವೇ ಹರಿದು ಬಂತು. ಸಭೆಗೆ ಮುನ್ನ ಶಾಸ್ತ್ರಿ ವೃತ್ತದ ಬಳಿಯಿಂದ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ತಾಲೂಕಿನ ಮೂಲೆಗಳಿಂದ ಬಂದ ಕಾರ್ಯಕರ್ತರು, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಸೇರಿದಂತೆ 8,000ಕ್ಕೂ ಅಧಿಕ ಮಂದಿ ಈ ವೇಳೆ ಹಾಜರಿದ್ದರು. ವಿವಿಧ ಘೋಷಣೆಗಳೊಂದಿಗೆ ಮೆರವಣಿಗೆ ಗಾಂಧಿನಗರದ ಪೆಟ್ರೋಲ್ ಪಂಪ್ವರೆಗೆ ಸಾಗಿ ಹಿಂತಿರುಗಿ ಚೆನ್ನಕೇಶವ ದೇವಸ್ಥಾನದ ಬಳಿ ಸಮಾವೇಶಗೊಂಡಿತು. ಅಲ್ಲಲ್ಲಿ ನಾಯಿ ಕೊಡೆಗಳಂತೆ ಮತಾಂಧ ಶಕ್ತಿಗಳು ಬೆಳೆಯುವುದನ್ನು ಖಂಡಿಸಿ, ಸೇವೆಯ ಸೋಕಿನಲ್ಲಿ ಮತಾಂತರವನ್ನ ಮಾಡುತ್ತಿರುವ ನೀಚ ಕೃತ್ಯವನ್ನು ಖಂಡಿಸಿ ಈಗಿನ ಪ್ರತಿಭಟನಾ ಸಭೆ. ಧರ್ಮ ಜಾಗೃತರಾಗೋಣ, ಹಿಂದೂ ಶಕ್ತಿಗಳನ್ನು ಗಮನಿಸೋಣ, ಹಿಂದೂ ವಿರೋಧಿ ಕೃತ್ಯವನ್ನು ಖಂಡಿಸೋಣ. ಹಿಂದೂ ಧರ್ಮಕ್ಕಾಗುವ ಅನ್ಯಾಯವನ್ನು ಖಂಡಿಸೋಣ, ಹಿಂದೂ ಧರ್ಮಕ್ಕಾಗುವ ದೌರ್ಜನ್ಯವನ್ನು ಖಂಡಿಸೋಣ. ಈ ದಿನ ಹಿಂದೂ ಸಾಗರ ಎದ್ದು ಬಂದಿದೆ. ನಾವೆಲ್ಲರೂ ಹಿಂದೂ ಸಾಗರದಲ್ಲಿ ಸೇರೋಣ, ಹಿಂದೂ ಮಹಾಸಾಗರವನ್ನೇ ನಿರ್ಮಾಣ ಮಾಡೋಣ. ಅಲ್ಲಲ್ಲಿ ಮತಾಂಧ ಶಕ್ತಿಗಳನ್ನು ಗಮನಿಸೋಣ. ನಾವೆಲ್ಲ
ಪ್ರತಿಭಟನಾ ಮೆರವಣಿಗೆ ವೇಳೆ 2 ಗಂಟೆಗಳ ಕಾಲ ಅಂಗಡಿಗಳನ್ನು ಸ್ವಯಂ ಪ್ರೇರಿತವಾಗಿ ಮುಚ್ಚಬೇಕೆಂದು ಸಂಘಟಕರು ಮನವಿ ಮಾಡಿಕೊಂಡಿದ್ದ ಮೇರೆಗೆ ಸುಳ್ಯದಲ್ಲಿ ಎಲ್ಲಾ ವರ್ತಕರು ಅಂಗಡಿಗಳನ್ನು ಮುಚ್ಚಿದ್ದರು. ಪ್ರತಿಭಟನಾ ಸಭೆ ಮುಗಿದು ಕಾರ್ಯಕರ್ತರು ತೆರಳಿದ ಬಳಿಕ ಕೆಲವು ಅಂಗಡಿಗಳು ತೆರೆದರೆ ಮತ್ತೆ ಕೆಲವು ಅಂಗಡಿಗಳು ಸಂಜೆಯವರೆಗೂ ಮುಚ್ಚಿತ್ತು. ಯಾವುದೇ ಅಹಿತಕರ ಘಟನೆ ನಡೆದು ಶಾಂತಿ ಭಂಗವಾಗದಂತೆ ಖಾಕಿ ಪಡೆ ಭಾರೀ ಸಂಖ್ಯೆಯಲ್ಲಿ ಸರ್ಪಗಾವಲು ಹಾಕಿತ್ತು. ಸುಳ್ಯ ತಾಲೂಕಿನ ವಿವಿಧ ಠಾಣೆಗಳ ಪೊಲೀಸರಲ್ಲದೆ ಮಂಗಳೂರಿನಿಂದ ಕೆಎಸ್ಆರ್ಪಿ ಮತ್ತು ಜಿಲ್ಲಾ ಮೀಸಲು ಪೊಲೀಸ್ ಪಡೆಯನ್ನು ಕರೆಸಲಾಗಿತ್ತು. ಅಲ್ಲದೆ ಜಿಲ್ಲೆಯ ವಿವಿಧ ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಐಗಳು ಆಗಮಿಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಗುಲಾಬ್ರಾವ್ ಭೂಷಣ್ ಭರಸೆ, ಹೆಚ್ಚುವರಿ ಎಸ್ಪಿ ವೇದಮೂರ್ತಿ, ಪುತ್ತೂರು ಎಎಸ್ಪಿ ಋಷ್ಯಂತ್, ಡಿವೈಎಸ್ಪಿ ಭಾಸ್ಕರ್ ಸೇರಿದಂತೆ ಉನ್ನತ ಪೊಲೀಸ್ ಅಧಿಕಾರಿಗಳು ಸ್ಥಳದಲ್ಲಿದ್ದರು. ಅಲ್ಲಲ್ಲಿ ನಾಯಿ ಕೊಡೆಗಳಂತೆ ಮತಾಂಧ ಶಕ್ತಿಗಳು ಬೆಳೆಯುವುದನ್ನು ಖಂಡಿಸಿ ಈ ದಿನ ಧರ್ಮ ಜಾಗೃತರಾಗೋಣ. ಹಿಂದೂ ಧರ್ಮಕ್ಕೆ ಮೆರವಣಿಗೆ ಸಾಗುವ ದಾರಿಯಲ್ಲಿ ಗಾಂಧಿನಗರ ಮಸೀದಿ ಎದುರು ಎಸ್ಪಿ ಭೂಷಣ್ ಭರಸೆ ಸಹಿತ ಹಲವು ಪೊಲೀಸರು ನಿಂತಿದ್ದರು. ಪರಿಸ್ಥಿತಿ ಕೈಮೀರದಂತೆ ಶಾಸಕ ಎಸ್ ಅಂಗಾರ, ನಾಯಕರಾದ ಎನ್ಎ ರಾಮಚಂದ್ರ, ಹರೀಶ್ ಕಂಜಿಪಿಲಿ, ಸುಧಾಕರ್ ಕಾಮತ್ ಮೊದಲಾದವರು ಮಸೀದಿ ಬಳಿಯೇ ನಿಂತದ್ದು ಕಂಡುಬಂತು. ಮೆರವಣಿಗೆ ಮಧ್ಯೆ ಆಲೇಟಿ ಜಂಕ್ಷನ್ ಬಳಿ ಅಂಗಡಿಯೊಂದು ತೆರೆದುದನ್ನು ಕಂಡು ಕೆಲವು ಕಾರ್ಯಕರ್ತರು ಬೊಬ್ಬೆ ಹಾಕುತ್ತಾ ಅಲ್ಲಿಗೆ ಓಡಲೆತ್ನಿಸಿದಾಗ ಸ್ಥಳದಲ್ಲಿದ್ದ ನಾಯಕರು ತಡೆದರು. ಎಸ್ಐ ಚಂದ್ರಶೇಖರ್ ಕೂಡ ಕಾರ್ಯಕರ್ತರನ್ನು ಹಿಂದಕ್ಕೆ ಕಳುಹಿಸಿದರು. ಗಾಂಧಿನಗರ ಅಂಗಡಿ ಮಾಲಕರು ತಮ್ಮ ಅಂಗಡಿಯನ್ನು ಮುಚ್ಚಿ ಎದುರು ನಿಂತು ಮೆರವಣಿಗೆ ನೋಡುತ್ತಿದ್ದ ದೃಶ್ಯ ಕಂಡುಬಂತು. ಸ್ನಾನಕ್ಕೆಂದು ನೀರಿಗಿಳಿದ ಹೋಟೆಲ್ ಕಾರ್ಮಿಕನೊಬ್ಬ ನೀರು ಪಾಲಾದ ಘಟನೆ ಸುಳ್ಯದಲ್ಲಿ ನಡೆದಿದೆ. ಸುಳ್ಯದ ಹಳೆಗೇಟ್ನಲ್ಲಿರುವ ಹೋಟೆಲ್ ಅಲ್ ಫಲಾಹ್ನಲ್ಲಿ ಉದ್ಯೋಗಿಯಾಗಿರುವ ಉತ್ತರಾಖಂಡ್ನ ಜಸ್ವೀರ್ ಸಿಂಗ್ ಎಂಬ ಯುವಕ ಸೋಮವಾರ ಬಂದ್ ಪ್ರಯುಕ್ತ ಹೋಟೆಲ್ಗೆ ರಜೆ ಇದ್ದುದರಿಂದ ಸಮೀಪದಲ್ಲಿರುವ ಪೈಶಿನಿ ನದಿಯಲ್ಲಿ ಸಂಗಡಿಗರೊಂದಿಗೆ ಸ್ನಾನಕ್ಕೆ ಇಳಿದಿದ್ದರು. ಆ ವೇಳೆ ನೀರು ಪಾಲಾಗಿದ್ದು ಇವರ ಪತ್ತೆಗಾಗಿ ಅಗ್ನಿಶಾಮಕ ದಳ ಸೇರಿದಂತೆ ಸ್ಥಳೀಯರು ಶೋಧ ನಡೆಸಿದ್ದಾರೆ. ಮಂಗಳೂರಿನ ಮಧುಸೂದನ ಕುಶೆ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದ ಜಿಲ್ಲಾ ಮಟ್ಟದ ಪದವಿ ಪೂರ್ವ ವಿಭಾಗದ ಸಾಂಸ್ಕೃತಿಕ ಸ್ಪರ್ಧೆಗಳ ಜನಪದ ಗೀತೆ ವಿಭಾಗದಲ್ಲಿ ಸುಳ್ಯದ ಕೆವಿಜಿ ಅಮರಜ್ಯೋತಿ ಪದವಿ ಪೂರ್ವ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಆಶಾ ಕಾವ್ಯ ಕೆಬಿ ತೃತೀಯ ಬಹುಮಾನ ಗಳಿಸಿದ್ದಾರೆ. 54 ಕಾಲೇಜುಗಳ ಸ್ಪರ್ಧಾಳುಗಳು ಭಾಗವಹಿಸಿದ್ದ ಅನೇಕ ಬಗೆಯ ಸ್ಪರ್ಧೆಗಳಿಗಾಗಿ ಈ ಕಾಲೇಜಿನ 14 ಮಂದಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಹಿಂದಿ ಉಪನ್ಯಾಸಕ ಮಂಜುನಾಥ ಎಸ್ ಹಾಗೂ ಉಪನ್ಯಾಸಕಿ ಸೌಮ್ಯ ಎಂಎಸ್ ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ್ದರು. ಪ್ರಾಂಶುಪಾಲೆ ಡಾಕ್ಟರ್ ಯಶೋಧ ರಾಮಚಂದ್ರ ಹಾಗೂ ಉಪನ್ಯಾಸಕ ವೃಂದದವರು ವಿಜೇತ ವಿದ್ಯಾರ್ಥಿನಿಯನ್ನು ಅಭಿನಂದಿಸಿದರು. ನಿಂತಿಕಲ್ಲಿನ ಕೆಎಸ್ ಗೌಡ ಸಮೂಹ ವಿದ್ಯಾಸಂಸ್ಥೆಗಳು ಮತ್ತು ಜೆಸಿಐ ಪಂಚಶ್ರೀ ಇವುಗಳ ಜಂಟಿ ಆಶ್ರಯದಲ್ಲಿ ಬೋಧನಾ ಬದುಕಿಗೆ ನವಚೇತನ ತರಬೇತಿ ಕಾರ್ಯಾಗಾರ ನಿಂತಿಕಲ್ಲಿನ ಶ್ರೀ ಪಂಚಲಿಂಗೇಶ್ವರ ಸಭಾಭವನದಲ್ಲಿ ನಡೆಯಿತು. ಕೆಎಸ್ ಗೌಡ ಸಮೂಹ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಅಶೋಕ್ ಕುಮಾರ್ ಕೆಎಸ್ ಕಾರ್ಯಕ್ರಮ ಉದ್ಘಾಟಿಸಿದರು. ಜೆಸಿಐ ಪಂಚಶ್ರೀ ಅಧ್ಯಕ್ಷ ಚೇತನ್ ತಂಟಪಾಡಿ ಅಧ್ಯಕ್ಷತೆ ವಹಿಸಿದ್ದರು. ಜೆಸಿಐ ರಾಷ್ಟ್ರೀಯ ತರಬೇತುದಾರ ಪ್ರೊಫೆಸರ್ ಟಿ ಕೃಷ್ಣಮೂರ್ತಿ ಭಾಗವಹಿಸಿದ್ದರು. ಶ್ರೀ ಪರಿವಾರ ಪಂಚಲಿಂಗೇಶ್ವರ ಕೈಗಾರಿಕಾ ತರಬೇತಿ ಸಂಸ್ಥೆಯ ಪ್ರಾಚಾರ್ಯ ಪ್ರಾಣೇಶ್ ಕುಮಾರ್ ಭಕ್ತ, ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲ ಸದಾನಂದರೈ ಕುವೆಂಜ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯ ಉಮೇಶ್ ಗೌಡ ಹೆಚ್ ಮತ್ತು ಕಿರಿಯ ತಾಂತ್ರಿಕ ಶಾಲಾ ಪ್ರಾಚಾರ್ಯ ದಯಾನಂದ ಕೆಎಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಜೆಸಿ ವಲಯ ತರಬೇತುದಾರ ಸವಿತಾರ ಮುಡೂರು ಸಹಕರಿಸಿದರು.
ಸುಳ್ಯದ ನೆಹರು ಮೆಮೋರಿಯಲ್ ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಸದಸ್ಯ ಟಿಎಲ್ ಅಭಿಜಿತ್ ರಾಜ್ಯಮಟ್ಟದ ಜಲಸಾಹಸ ಶಿಬಿರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರತಿನಿಧಿಸಿದ್ದರು. ಬೆಂಗಳೂರಿನ ಜನರಲ್ ತಿಮ್ಮಯ್ಯ ರಾಷ್ಟ್ರೀಯ ಸಾಹಸ ಅಕಾಡೆಮಿ ಹಾಗೂ ಕಾರವಾರದ ಜಲಸಾಹಸ ಕ್ರೀಡಾ ಕೇಂದ್ರದವರು ಕಾರವಾರದ ಜಲಸಾಹಸ ಕ್ರೀಡಾ ಕೇಂದ್ರ ನಡೆಸಿದ ಬೇಸಿಕ್ ಜಲಸಾಹಸ ಕ್ರೀಡಾ ತರಬೇತಿಯಲ್ಲಿ ಭಾಗವಹಿಸಿದ ಇವರು ಮುಂದೆ ಜನವರಿಯಲ್ಲಿ ನಡೆಯಲಿರುವ ಅಡ್ವಾನ್ಸ್ ಜಲಸಾಹಸ ಶಿಬಿರಕ್ಕೆ ಆಯ್ಕೆಯಾಗಿರುತ್ತಾರೆ. ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದಿಂದ ಇಂತಹ ಶಿಬಿರಕ್ಕೆ ಆಯ್ಕೆಯಾಗದ ಪ್ರಥಮ ವಿದ್ಯಾರ್ಥಿ ಇವರಾಗಿರುತ್ತಾರೆ. ಇವರು ತೊಕ್ಕುಳಿ ಲೋಕನಾಥ್ ಹಾಗೂ ಕುಸುಮ ದಂಪತಿಗಳ ಪುತ್ರ. ಇತರರಿಗೆ ನೋವಾಗದಂತೆ ವರ್ತಿಸುವುದೇ ನಿಜವಾದ ಸದ್ಭಾವನೆ ಎಂದು ಪತ್ರಕರ್ತ ಜಯಪ್ರಕಾಶ್ ಕುಕ್ಕೇಟಿ ಹೇಳಿದ್ದಾರೆ. ಸುಳ್ಯ ಕೆಯುಜಿ ಪಾಲಿಟೆಕ್ನಿಕ್ನ ಎನ್ಎಸ್ಎಸ್ ಘಟಕದ ವತಿಯಿಂದ ಆಯೋಜಿಸಿದ್ದ ಸದ್ಭಾವನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಕಾಲೇಜಿನ ಎನ್ಎಸ್ಎಸ್ ಸಲಹಾ ಮಂಡಳಿ ಅಧ್ಯಕ್ಷ ಬಾಲಕೃಷ್ಣ ಬಳ್ಳೂರು ಅಧ್ಯಕ್ಷತೆ ವಹಿಸಿದ್ದರು. ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿ ಚಂದ್ರಶೇಖರ್ ಬೆಲ್ಲೆನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಎನ್ಎಸ್ಎಸ್ ಘಟಕ ನಾಯಕರಾದ ನಿರೀಕ್ಷಾ ಶೆಟ್ಟಿ, ಮೋಹನ್, ಅಕ್ಷಯ್ ಹಾಗೂ ದೀಪಶ್ರೀ ಉಪಸ್ಥಿತರಿದ್ದರು. ಇನ್ನೋರ್ವ ಕಾರ್ಯಕ್ರಮಾಧಿಕಾರಿ ಸುನಿಲ್ ಕುಮಾರ್ ಸ್ವಾಗತಿಸಿ ರಂಜಿತ್ ಶೆಟ್ಟಿ ವಂದಿಸಿದರು. ಪ್ರಭುಸ್ವಾಮಿ ಸಿಜೆ ನಿರೂಪಿಸಿದರು. ಬೆಳ್ಳಾರೆ ಪೆಟ್ರೋಲ್ ಪಂಪ್ ಬಳಿಯ ಮೊಯ್ದೀನ್ ಕಾಂಪ್ಲೆಕ್ಸ್ನಲ್ಲಿ ಎಎಸ್ ಅಲ್ಯೂಮಿನಿಯಂ ಫ್ಯಾಬ್ರಿಕೇಶನ್ ಶುಭಾರಂಭಗೊಂಡಿದೆ. ಹಿದಾಯತುಲ್ ಇಸ್ಲಾಂ ಮದರಸಾ ಉಸ್ತಾದರಾದ ಶಾಫಿ ದಾರಿಮಿ ನೂತನ ಮಳಿಗೆಯನ್ನು ಉದ್ಘಾಟಿಸಿದರು. ಶಾಫಿ ಬೆಳ್ಳಾರೆ, ಹನೀಫ್ ಪಿಕೆ, ಮಜೀದ್ ಬೆಳ್ಳಾರೆ, ಗ್ರಾಮ ಪಂಚಾಯತ್ ಸದಸ್ಯ ಮುಸ್ತಾಫಾ ಬೆಳ್ಳಾರೆ, ಮೊಹಮ್ಮದ್ ಶಾಹೀನ್ ಮಾಲ್, ಶಹೀದ್ ಮಾಸ್ತಿಕಟ್ಟೆ, ಬಶೀರ್ ಉಪಸ್ಥಿತರಿದ್ದರು. ನಿಂತಿಕಲಿನಿಂದ ಕಾಣಿಯೂರಿಗೆ ತೆರಳುತ್ತಿದ್ದ ಯಮಹಾ ಬೈಕೊಂದು ಅಲೆಕ್ಕಾಡಿ ಶಾಲಾ ಮುಂಭಾಗದಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ಪಾದಚಾರಿಯವರಿಗೆ ಡಿಕ್ಕಿ ಹೊಡೆದು ಪಾದಚಾರಿ ಗಂಭೀರ ಗಾಯಗೊಂಡ ಘಟನೆ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮತಾಂತರ ವಿರುದ್ಧ ಸಿಡಿದ ಜನಾಕ್ರೋಶ. ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ. ಆಕ್ರಮಣಗಳ ವಿರುದ್ಧ ಸೆಟೆದು ನಿಲ್ಲಲು ಡಾ ಪ್ರಭಾಕರ ಭಟ್ ಕರೆ. ಪ್ರತಿಭಟನೆ ಬೆಂಬಲಿಸಿ ಸುಳ್ಯ ಸುಬ್ರಹ್ಮಣ್ಯದಲ್ಲಿ ಸ್ವಯಂ ಪ್ರೇರಿತ ಬಂದ್. ಪ್ರತಿಭಟನಾ ಮೆರವಣಿಗೆಗೆ ಹರಿದು ಬಂತು ಜನಸಾಗರ. ಸುಳ್ಯ ನಗರದೆಲ್ಲೆಡೆ ಖಾಕಿ ಸರ್ಪಗಾವಲು. ಹೋಟೆಲ್ ಕಾರ್ಮಿಕ ನೀರು ಪಾಲು. ಹಳೆಗೇಟು ಬಳಿ ಪಯಶ್ವಿನಿ ನದಿಯಲ್ಲಿ ಘಟನೆ. ಯುವಕನ ಪತ್ತೆಗಾಗಿ ವ್ಯಾಪಕ ಶೋಧ. ಇದು ಈವರೆಗಿನ ಸುದ್ದಿ. ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಚಾನೆಲ್.